ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಪತ್ರಿಕೆ 2ರ ಸಂಪೂರ್ಣ ವಿಶ್ಲೇಷಣೆ ಮಾಡಲಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆ 1, ಪತ್ರಿಕೆ 2ರ ಕುರಿತು ಪಠ್ಯಕ್ರಮದ ಕುರಿತು ನಾವು ಸಂಪೂರ್ಣ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನದ ಪಠ್ಯಕ್ರಮ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಈ ಸಮಾಜ ವಿಜ್ಞಾನ ಈ ವಿಷಯದ ಮೇಲೆ KRTTಯಲ್ಲಿ 30 ಅಂಕಗಳಿಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ವಿಷಯದಲ್ಲಿ ಒಟ್ಟು 5 ಸಬ್ಜೆಕ್ಟ್ಗಳ ಸಮ್ಮಿಶ್ರಣವಾಗಿರುತ್ತದೆ. ಈ ಸಮಾಜ ವಿಜ್ಞಾನ, ಪೌರನೀತಿ ಅಥವಾ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಲ್ಲ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಜಿಯೋಗ್ರಫಿ ಮತ್ತು ಸಮಾಜಶಾಸ್ತ್ರ ಇವು ಹಾಗೂ ಇನ್ನೊಂದಿದೆ ವ್ಯವಹಾರ ಅಧ್ಯಯನ ಅಂತೇಳಿ. ಒಟ್ಟು 6 ವಿಷಯಗಳು ಇದರಲ್ಲಿ ಸಮ್ಮಿಶ್ರಣವಾಗಿ ಇವುಗಳ ಮೇಲೆ ಅವರು 30 ಅಂಕಗಳಿಗೆ ಕಂಡಕ್ಟ್ ಮಾಡತಕ್ಕಂಥದ್ದು. ಹಾಗಾಗಿ ಈ ವಿಷಯ ಬಹಳ ಲೆಂದಿಯಾಗಿದೆ. ಇದನ್ನು ನಾವು ಮೇನ್ ಅಂಶಗಳು ಯಾವ್ಯಾವ ಇದಾವು, ಈ ಒಂದು ಸಿಲೆಬಸ್ಗೆ ಏನೇನು ಅವಶ್ಯಕತೆ ಐತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಅಧ್ಯಯನ ಮಾಡಿದರೆ ಮಾತ್ರ ಒಂದು KRTTಯಲ್ಲಿ ಸಂಪೂರ್ಣವಾಗಿ 30 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ಬೋದು. ಹಾಗಾದರೆ ಒಂದು ಇತಿಹಾಸ ವಿಭಾಗದೊಳಗೆ ಯಾವ್ಯಾವ ಚಾಪ್ಟ್ರು ಏನೇನು ಇಂಪಾರ್ಟೆಂಟನ್ನು ಹೇಳ್ತಾವೆ ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲಿಗೆ ಈ ಆಧಾರಗಳು ಅಂತಂದೇಳಿ ಈ ಒಂದು ಇತಿಹಾಸ ರಚನೆಗೆ ಒಂದು ಚರಿತ್ರೆಯ ರಚನೆಗೆ ಆಧಾರವಾಗಿರ್ತಕ್ಕಂಥ ಕಾರಣೀಭೂತವಾಗಿರುವಂಥ ಮೂಲಭೂತ ವಸ್ತುಗಳಿರ್ಬೋದು, ಶಾಸನಗಳು, ಸ್ಮಾರಕಗಳು, ಯಾವ್ಯಾವ ಆಧಾರಗಳು ಅವಶ್ಯಕವಾಗಿವೆ ಅನ್ನೋದನ್ನು ಈ ಆಧಾರ ಎಂಬ ಚಾಪ್ಟ್ರಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅದರಲ್ಲಿ ಒಂದನೇದ್ದು ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು ಎಂಬುದು, ಆಧಾರಗಳ ಮಹತ್ವ ಮತ್ತು ವಿಧಗಳು, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕ ಮತ್ತು ಆವೇಶಗಳ ಅಧ್ಯಯನ. ಅದೇ ರೀತಿಯಾಗಿ ಮೌಖಿಕ ಆಧಾರಗಳು, ಈ ಜನಪದ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅದರ ಕುರಿತು ನಾವು ನೋಡ್ಕೋಬೇಕು. ಮತ್ತು ಮೌಖಿಕ ಆಧಾರಗಳು ವಕ್ತೃಗಳು ಅಂತಂದು ಹೇಳ್ತೀವಿ. ನಾವು ಸಂಶೋಧನೆ ಮಾಡುವಾಗ ವಕ್ತೃಗಳ ಮೂಲಕ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಪುರಸ್ಕೃತ ಮಾಡಿ ನಾವೊಂದು ನಿರ್ದಿಷ್ಟ ಡೇಟಾವನ್ನು ನಾವು ತಯಾರು ಮಾಡಿರ್ತೀವಿ. ಹಾಗಾಗಿ ಈ ಮೌಖಿಕ ಆಧಾರಗಳು ಸಹ ಇಂಪಾರ್ಟೆಂಟ್ ಐತಿ. ಇನ್ನು ಐತಿಹ್ಯಗಳು, ಇತಿಹಾಸ ಚರಿತ್ರೆ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ, ಇದಿಷ್ಟು ನಾವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 2ನೇ ಚಾಪ್ಟ್ರಲ್ಲಿ ಭಾರತ ವರ್ಷ ಎಂಬ ಒಂದು ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಇಲ್ಲಿ ಭಾರತದ ಭೌಗೋಳಿಕ ಲಕ್ಷಣ ಇರ್ಬೋದು, ಪ್ರಾಗೈತಿಹಾಸಿಕ ಕಾಲ ಮತ್ತು ಚರಿತ್ರೆಯ ಪೂರ್ವಕಾಲ, ಬದುಕಿಗಾಗಿ ಬಳಸಿಕೊಂಡ ತಾಣಗಳು ಅಂದರೆ ಗುಹೆಗಳು ಇರ್ಬೋದು, ಮತ್ತು ಕಲ್ಲಿನ ಪುಟರೆಗಳಿರ್ಬೋದು ಮೊದಲಾದ ತಾಣಗಳು. ಈಗ ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯ ಹಿರೇಬೆನಕಲ್ ಬೆಟ್ಟ ಏನೈತೆ, ಮೋರ್ಯಾರ ಬೆಟ್ಟ ಅಂತ ಹೇಳ್ತೀವಲ್ಲ, ಅದು ಇದಕ್ಕೊಂದು ಉತ್ತಮವಾದ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಬೆಂಕಿಯ ಬಗೆಗಿನ ತಿಳಿವು ಅಂದರೆ ಈ ಒಂದು ಬೆಂಕಿಯ ಕುರುಹು ಅಥವಾ ಬೂದಿಯ ಕುರುಹು ಅಂದರೆ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಒಂದು ಗುಹೆಯ ಒಳಗೆ ಏನಾಗುತ್ತೆ, ಆದಿಮಾನವನು ಬಳಸಿದಂತಹ ಆ ಒಂದು ಬೂದಿ, ಅಡುಗೆ ಮಾಡಿ ಬಿಟ್ಟಂಥ ಬೂದಿ ಪತ್ತೆಯಾಗಿತ್ತು ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಸೊ ಆ ಒಂದು ಕೆಲವಷ್ಟು ತಾಣಗಳನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಗುಹೆಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು, ಬದಲಾಗುತ್ತಿರುವ ಪರಿಸರ, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಇದು 2ನೇ ಚಾಪ್ಟರ್ ಆಯಿತು. ಇನ್ನು 3ನೇ ಚಾಪ್ಟರ್ ಒಳಗೆ ಪ್ರಾಚೀನ ನಾಗರಿಕತೆಗಳು, ಸಿಂಧು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆ, ಗ್ರೀಕ್, ರೋಮನ್, ಅಮೇರಿಕನ್ ನಾಗರಿಕತೆಗಳು, ಇವಷ್ಟು ಇಂಪಾರ್ಟೆಂಟ್. ಇವು ನಾಗರಿಕತೆಗಳು ಯಾವ ನದಿ ದಂಡೆ ಮೇಲೆ ಉಟ್ಕೊಂಡವು, ಅದರ ನಾಗರಿಕತೆಯ ಉಗಮ ಹೇಗಾಯಿತು, ಮತ್ತು ಅದರ ಬೆಳವಣಿಗೆ ಏನು, ಆ ಒಂದು ನಾಗರಿಕತೆಯ ಸಂಸ್ಕೃತಿಯ ವಿಶಿಷ್ಟತೆ ಏನು, ಯಾವಾಗ ಅಂತ್ಯವಾಯಿತು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದುವರೆದು ಈ ಒಂದು 4ನೇ ಚಾಪ್ಟರ್ ಒಳಗೆ ಸಂಪೂರ್ಣವಾಗಿ ಸನಾತನ ಧರ್ಮದ ಬಗ್ಗೆ ಇರ್ತಕ್ಕಂಥದ್ದು. ಈ ಸನಾತನ ಧರ್ಮದ ಅರ್ಥ, ವ್ಯಾಪ್ತಿ, ವೇದದ ಅರ್ಥ, ವೇದಗಳದ 4 ವೇದಗಳು ನೋಡ್ಕೋಬೇಕ್ರಿ. ಅದರೊಳಗೆ ಮತ್ತು ಇನ್ನೂ 4 ಉಪವೇದಗಳು, ಒಟ್ಟು 8 ವೇದಗಳು. ಈ 4 ಮುಖ್ಯ ವೇದಗಳು, 4 ವೇದಗಳು. ಈ ವೇದಗಳ ಪುರೋಹಿತರು ಬರ್ತಾರೆ. ಮತ್ತು ವೇದಗಳಲ್ಲಿ ಆಶ್ವಾಸಗಳು, ಶ್ಲೋಕಗಳು, ಮಂಡಕಗಳು, ಮಂಡಳಗಳು ಮೊದಲಾದವುಗಳು ಬರ್ತಾವೆ, ನೋಡ್ಕೋಬೇಕಾಗತ್ತೆ.
ಅದೇ ರೀತಿಯಾಗಿ ವೇದ ಸಾಹಿತ್ಯದ ವಿಂಗಡಣೆ ಯಾವುದು ಎಷ್ಟು ಪ್ರಕಾರಗಳ ವಿಂಗಡಣೆ ಮಾಡೋದನ್ನು ನೋಡ್ಕೋಬೇಕು. ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳ ವ್ಯತ್ಯಾಸಗಳನ್ನು ನೋಡ್ಕೋಬೇಕಾಗತ್ತೆ. ಸ್ಮೃತಿ ಸಾಹಿತ್ಯದ 3 ವಿಭಾಗಗಳನ್ನು ನೋಡ್ಕೋಬೇಕಾಗತ್ತೆ. ಇವೆಲ್ಲ 8ನೇ ತರಗತಿ ಸಮಾಜ ವಿಜ್ಞಾನದ ಒಂದರಲ್ಲಿ ನಾವು ಕಾಣ್ತೀವಿ. ಅವನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮತಗಳು ಹಾಗೂ ಮತಾಚಾರ್ಯರು, ಈ ವೈಷ್ಣವ ಪಂಥ, ಶೈವ ಪಂಥ ಏನು ಬರ್ತದಲ್ಲ ಅವು, ವಿಗ್ರಹಾರಾಧನೆಯ ಆರಂಭ, ಐಕ್ಯ ಇದ್ದರೂ ವೈವಿಧ್ಯೆಯ ಧರ್ಮ ಅನ್ನೋದನ್ನು, ಇವಿಷ್ಟು ಸನಾತನ ಧರ್ಮದ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಬೇಕು. ಅದೇ ರೀತಿಯಾಗಿ 5ನೇ ಚಾಪ್ಟರಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಕುರಿತು, ಈ ಜೈನ ಧರ್ಮದ ಸ್ಥಾಪಕರು ಯಾರು, ತೀರ್ಥಂಕರರು ಯಾರು, ಆ ಜೈನ ಧರ್ಮದ ಪವಿತ್ರ ಸ್ಥಳ ಯಾವುದು, ವರ್ಧಮಾನ ಮಹಾವೀರ ಎಲ್ಲಿ ಹುಟ್ಟಿದ, ಆತ ಎಲ್ಲಿ ಜ್ಞಾನೋದಯವಾಯಿತು, ಎಲ್ಲಿ ಐಕ್ಯರಾದರು ಎಂಬುದನ್ನು ನೋಡ್ಕೋಬೇಕು. ಅದೇ ರೀತಿಗೆ ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳು, ಪಂಚಶೀಲ ತತ್ವಗಳು, ವರ್ಧಮಾನರವರು ಬೋಧಿಸತಕ್ಕಂಥದ್ದು, ಗೌತಮ ಬುದ್ಧ ಮತ್ತು ಇವರು ಬೋಧನೆಯ ತತ್ವ ಪಂಥಗಳ ಅನ್ವಯ ಭಾಳ ಮುಖ್ಯವಾಗಿರ್ತದೆ. ಅದೇ ರೀತಿಯಾಗಿ 6ನೇ ಚಾಪ್ಟರಲ್ಲಿ ವಿದೇಶಿಯರ ದಾಳಿ, ಅಲೆಕ್ಸಾಂಡರ್ ಪೌರವರ ಕದನ, ಈ ಜಿಲಂ ಕಾಳಗ ಅಂತ ಹೇಳಿ ಕರಿತೀವಿ. ಜಿಲಂ ನದಿಯ ದಂಡೆಯ ಮೇಲೆ ನಡೀತಕ್ಕಂಥ ಕಾಳಗ. ಅದೇ ರೀತಿಯಾಗಿ 7ನೇ ಚಾಪ್ಟ್ರಲ್ಲಿ ಭಾರತ ನಮ್ಮ ಹೆಮ್ಮೆ, ಇದು ಭರತ ಖಂಡ, ಹಿಂದೂಸ್ತಾನ್. ಭಾರತಕ್ಕೆ ಈ ಇಂಡಿಯಾ ಎಂಬ ಪದ ಹೇಗೆ ಬಂತು, ಭಾರತ ಎಂಬ ಪದ ಹೇಗೆ ಬಂತು, ಆ ಭಾರತದ ಅದು ಒಂದು ಭೌಗೋಳಿಕ ಹಿನ್ನೆಲೆಯನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಗಣಿತ ಕ್ಷೇತ್ರಕ್ಕೆ ಭಾರತೀಯ ಕೊಡುಗೆಯರು. 0 ಆರ್ಯಭಟರು ಏನು ಮಾಡ್ತಾರೆ, ಒಂದು 0 ಗಣಿತಕ್ಕೆ ಕೊಡ್ತಾನೆ. ಆ 0 ಇರ್ಲಿಕ್ಕಂದ್ರೆ ಲೆಕ್ಕವು ಪರಿಪೂರ್ಣ ಆಗ್ತಿದ್ದಿಲ್ಲ ಅಂತಂದೇಳಿ ಆರ್ಯಭಟನ ಹೇಳ್ತಾನೆ. ಅದನ್ನು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೋಬೇಕಾಗುತ್ತೆ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ, ಈ ಹುಯನ್ ಸಾಂಗು, ಮೆಗಾಸ್ತಾನಿಸು ಅವರೆಲ್ಲ ನಮ್ಮ ಭಾರತಕ್ಕೆ ಬರ್ತಾರೆ. ಚೀನಾದಿಂದ ಭಾರತಕ್ಕೆ ಬಂದು ಏನು ಮಾಡ್ತಾರೆ, ಒಳ್ಳೆ ಕೃತಿಗಳನ್ನು ಬರೆದು ನಮ್ಮ ಒಂದು ಸಾಹಿತ್ಯ ಪರಂಪರೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ತಮ್ಮ ದೇಶಗಳಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಗೆ ಸರ್ವಕಾಲಿಕ ಭಾರತೀಯ ಮೌಲ್ಯಗಳು, ಇದು ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ಇವು 7ನೇ ಚಾಪ್ಟರ್ ಆಯಿತು. ಮುಂದುವರೆದು 8ನೇ ಚಾಪ್ಟ್ರ್ ಏನಪ್ಪ, ಈ ಒಂದು ಸಮಾಜ ವಿಜ್ಞಾನ ಮೊದಲೇ ಹೇಳಿದಂತೆ ಬಹಳ ಲೆಂದಿಯಾಗಿದೆ. ಮುಖ್ಯ ಅಂಶಗಳನ್ನು ಮಾತ್ರ ನಾವು ಅಧ್ಯಯನಕ್ಕೆ ಒಳಪಡಿಸಿಕೊಳ್ಳಬೇಕು. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಈ ಇದರಲ್ಲಿ ಮುಖ್ಯವಾಗಿ ಕರ್ನಾಟಕ ಎಷ್ಟು ವಿಭಾಗಗಳಾಗಿ ಆಡಳಿತ ಮಾಡ್ತಾರಪ್ಪ ಅನ್ನೋದನ್ನು ನೋಡ್ಕೋಬೇಕು. ಮತ್ತು ಮಹಾನಗರ ಪಾಲಿಕೆಗಳು ಎಷ್ಟು 11 ಇವು ನೋಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿಯ ಒಂದು ಸಂಸ್ಕೃತಿ, ಕಲೆ, ಸಾಹಿತ್ಯ, ಕೃಷಿ ಮೊದಲಾದವುಗಳು ಇದರೊಳಗೆ ಇದೆ. ಅದು 8ನೇ ಚಾಪ್ಟ್ರಲ್ಲಿ. ಅದೇ ರೀತಿಯಾಗಿ 19ನೇ ಚಾಪ್ಟರ್ ಒಳಗೆ ಈ ಒಂದು ದಕ್ಷಿಣ ಭಾರತವನ್ನು ಅಥವಾ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳ ಬಗ್ಗೆ ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಮೌರ್ಯ ಸಾಮ್ರಾಜ್ಯ, ಕುಶಾನರು, ಅದೇ ರೀತಿಯಾಗಿ ಇವರೇ ಕುಶಾನರು. ಅದೇ ರೀತಿಯಾಗಿ ಈ 9ನೇ ಚಾಪ್ಟರ್ನಲ್ಲಿ ಈ 9ನೇ ಅಧ್ಯಾಯದಲ್ಲಿ ಭಾರತವನ್ನು ಆಳಿದಂತಹ ರಾಜಮನೆತನಗಳು, ವಿಶೇಷ ರಾಜಮನೆತನಗಳ ಬಗ್ಗೆ ಅಧ್ಯಯನ ಮಾಡೋಕ್ಕಾಗುತ್ತೆ. ಅದರಲ್ಲಿ ಮೌರ್ಯರು, ಕುಶಾನರು, ಈ ಒಂದು ಅರಸರ ಸಾಧನೆಗಳು, ಸೈನಿಕ ಸಾಧನೆ, ಆರ್ಥಿಕ ಸಾಧನೆ, ಆಡಳಿತ ಸಾಧನೆ ಅವೆಲ್ಲ ಬರ್ತಾವೆ ನೋಡ್ಕೋಬೇಕು. ಸಾಮಾಜಿಕ ಧಾರ್ಮಿಕ ಹಿನ್ನೆಲೆಗಳೇನು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳೇನು ಎಲ್ಲ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 10ನೇ ಚಾಪ್ಟ್ರಲ್ಲಿ ಗುಪ್ತರು ಮತ್ತು ವರ್ಧನರು ಅವರ ಒಂದು ಸೈನಿಕ ಸಾಧನೆ, ರಾಜಕೀಯ, ಆಡಳಿತ, ಸಾಮಾಜಿಕ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ನೀಡಿದಂಥ ಭೇಟಿಗಳು ಮತ್ತು ವಿದೇಶಿ ಪ್ರವಾಸಿಗರ ಭೇಟಿ ಹೇಳಿದ್ನಲ್ಲ, ಹುಯೆನ್ ಸಾಂಗ್, ಮೆಗಾಸ್ತಾನಿಸ್ ಮೊದಲಾದವರು ಭಾರತಕ್ಕೆ ಏನು ಬಂದು ಪ್ರವಾಸವನ್ನು ಮಾಡಿರ್ತಾರೆ. ಅವರು ಮಾಡಿ ಏನು ಮಾಡ್ತಾರೆ, ನಮ್ಮ ಒಂದು ಕಲೆ, ಸಾಹಿತ್ಯ ಮತ್ತು ಇಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ದೇಶದಲ್ಲಿ ಹೇಳ್ಕೊತ ಅಡ್ಡಾಡ್ತಾರೆ ಅವರು. ಅದನ್ನು ನೋಡ್ಕೋಬೇಕು. ಅದೇ ರೀತಿಯಾಗಿ 11ನೇ ಒಂದು ಅಧ್ಯಾಯದಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಅಂದರೆ ಈ ದಕ್ಷಿಣ ಭಾರತವನ್ನು ಆಳಿದಂತಹ
ಶ್ರೇಷ್ಠ ಅಥವಾ ವಂಶಗಳು ಯಾವ್ಯಾವು ಅಂತಂದರೆ ಸಂಗಮ್ ಸಾಹಿತ್ಯ, ಶಾತವಾಹನರು, ದಕ್ಷಿಣ ಭಾರತದ ಮೊದಲ ರಾಜಮನೆತನ ನೋಡ್ರಿ ಇದು ಶಾತವಾಹನ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಅಂದರೆ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾಣಿಕ್ಯದ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ದ್ವಾರ ಸಮುದ್ರ ಹೊಯ್ಸಳರು, ಚೋಳ, ಚೇರ ಮತ್ತು ಪಾಂಡ್ಯರು. ಈ ಮನೆತನಗಳ ಆಡಳಿತ, ರಾಜಕೀಯ, ಸಾಮಾಜಿಕ ಮತ್ತು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪದ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದುವರೆದು 12ನೇ ಅಧ್ಯಾಯದಲ್ಲಿ ಏನೈತಪ್ಪ, ಉತ್ತರ ಭಾರತದ ಕೆಲವು ರಾಜವಂಶಗಳನ್ನು ಮಾತ್ರ ನೋಡ್ಕೋಬೋದು. ಅಹೋಮರು ಹೊಸದಾಗಿ ಈ ಪರಿಷ್ಕೃತ ಪಠ್ಯ ಪುಸ್ತಕಗಳಲ್ಲಿ ಅಹೋಮ ರಾಜ ಮನೆತನ ಏನೈತಲ್ಲ ಈ ಮನೆತನದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅದೇ ರೀತಿಯಾಗಿ ಅರಬ್ಬರು, ಟರ್ಕರು ಮತ್ತು ಅಫ್ಘಾನ ದಾಳಿಗಳು. ಈ ಮೊಘಲರು, ದೆಹಲಿ ಸುಲ್ತಾನರು ಇವ್ರ ಬಗ್ಗೆ ಒಂದಿಷ್ಟು ನೋಡ್ಕೋಬೇಕು. ಅದೇ ರೀತಿಯಾಗಿ 14ನೇ ಅಧ್ಯಾಯದೊಳಗೆ ಏನು ಹೇಳ್ತಾಯಿದ್ದಪ್ಪ ಅಂತಂದರೆ ಉತ್ತರ ಭಾರತದಲ್ಲಿ ಆಡಳಿತ ಅಂತ ರಜಪೂತ ಮನೆತನಗಳ ಬಗ್ಗೆ ನೋಡ್ಕೋಬೇಕು. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ, ಅಫ್ಘಾನ್ ದಾಳಿಕೋರರು, ದೆಹಲಿ ಸುಲ್ತಾನರು ಸಂತತಿಗಳು ಇವರ ಬಗ್ಗೆ ಆಡಳಿತ, ಕಲೆ ಇವು ನೋಡ್ಕೋಬೇಕಾಗುತ್ತೆ ರೀ. ಅದೇ ರೀತಿಯಾಗಿ ಈ ಒಂದು 15ನೇ ಅಧ್ಯಾಯದೊಳಗೆ ಭಾರತದ ಮತ ಪ್ರವರ್ತಕರು, ಈ ಮಧ್ಯಕಾಲೀನ ಇತಿಹಾಸದೊಳಗೆ ಇವರು ಬರ್ತಾರೆ. ಇವರೆಲ್ಲ ಈ ಮತ ಪ್ರವರ್ತಕರು ಇವ್ರ ಬಗ್ಗೆ ನೋಡ್ಕೋಬೇಕು. ಇವರು ಸ್ಥಾಪಿಸಿದಂಥ ಧರ್ಮ ಯಾವುದು ಅಥವಾ ಪಂಥ ಯಾವುದು, ಮತ್ತು ಇವರ ಒಂದು ಕೃತಿ ಯಾವುಗಳು, ಮಠಗಳು ಯಾವ್ಯಾವು, ಏನೇನು ತತ್ವಗಳನ್ನು ಸಾರಿದರು ಅವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 16ನೇ ಚಾಪ್ಟರ್ ಒಳಗೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಇವು ಮಧ್ಯಕಾಲೀನ ಇತಿಹಾಸದ ಇವು ರಾಜ ಮನೆತನಗಳು ಇವುಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಅತಿ ಹೆಚ್ಚು ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಕೇಳಿರ್ತಾರೆ, ನೋಡ್ಕೋಬೇಕಾಗತ್ತೆ ಅದನ್ನು. ಅದೇ ರೀತಿಯಾಗಿ ಮುಂದುವರೆದು ಇಲ್ಲೇನಾಯ್ತಪ್ಪ 17ನೇ ಒಂದು ಅಧ್ಯಾಯದೊಳಗೆ ಅಹೋಮ ಮನೆತನ ಮತ್ತು ಮೊಘಲರು, ಮರಾಠರು ಇವ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಮರಾಠರ ಬಗ್ಗೆ ಛತ್ರಪತಿ ಶಿವಾಜಿ ಇವ್ರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಕೇಳಿರ್ತಾನೆ ರೀ. ಮೊಘಲರು ಬಾಬರ್, ಅಕ್ಬರ್, ಹುಮಾಯೂನ್, ಶಹಜಾನ್, ಔರಂಗಜೇಬ್, ಕೊನೆಯ ದೊರೆ ಯಾರು ಬಹದ್ದೂರ್ ಶಾ ಅಂತಂದಿರ್ತಾನೆ. ಸೊ ಅವ್ರ ಬಗ್ಗೆ ಈ ದೆಹಲಿ ಸುಲ್ತಾನರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇದೆ ಅದಕ್ಕೆ ಸಹ ನೀವು ಒತ್ತು ಕೊಡಬೇಕಾಗುತ್ತೆ. ಈ ಭಕ್ತಿ ಪಂಥ, ಸೂಫಿ ಪರಂಪರೆ ಇದನ್ನ ಬಗ್ಗೆ ನೋಡ್ಕೋಬೇಕು. ಇಲ್ಲಿ ರಾಮಾನುಜರು, ಇವು ರಾಮನಾಥ್ ಅಂತ ಬರ್ತಾನೆ, ರಮಾನಂದ, ಕಬೀರ್, ಚೈತನ್ಯ, ಗುರುನಾನಕ್, ಮೀರಾಬಾಯಿ, ಶಂಕರದೇವ್, ಮಹಾದೇವ್ ಇವ್ರ ಬಗ್ಗೆ ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ ರೀ. ಅದೇ ರೀತಿಯಾಗಿ 19ನೇದ್ರೊಳಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ 1498 ಏನು ವಾಸ್ಕೋಡಿಗಾಮ ಬರ್ತಾನೋ ಅಲ್ಲಿಂದ ಹಿಡಿದು 1947 ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ 18ನೇ ಶತಮಾನದ ಭಾರತ, ಮರಾಠರ ಪ್ರಾಬಲ್ಯ, ಪೇಶ್ವೆಗಳು ಬರ್ತಾರಲ್ಲ ಅದು, ಕರ್ನಾಟಕ ಯುದ್ಧಗಳು, ಬಂಗಾಳದಲ್ಲಿ ಇಂಗ್ಲೀಷರ ಆಡಳಿತ ಆರಂಭ ಹೇಗಾಗಿತ್ತು ಅಂದರೆ ಅಲ್ಲಿ ಸಿರಾಜುದ್ದೌಲೆ ಮಾಡ್ತಾನೆ ದಸ್ತಕಗಳ ದುರುಪಯೋಗ ಪಡ್ಕೊತಾರೆ ಅಂತಂದೇಳಿ ಅವ ಏನು ಮಾಡ್ತಾನೆ, ದಸ್ತಕಗಳ ಉಪಯೋಗನ ನಿಲ್ಲಿಸ್ತಾನೆ. ಅಲ್ಲಿಂದ ಏನಾಗುತ್ತೆ, ಈ ಒಂದು ಇಂಗ್ಲೀಷರ ಏನಾಗುತ್ತೆ ಪ್ರಭಾವ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಬ್ಬಾಳಿಕೆ ಒಂದು ಪ್ಲಾಸ್ಟಿಕ್ ಕದನದೊಳಗೆ ಸಿರಾಜುದ್ದೌಲೆಯನ್ನು ಸೋಲಿಸಿ ಸಂಪೂರ್ಣ ಅಂದಿನಿಂದ ಏನು ಮಾಡ್ತಾರೆ ಅವರು ಸಂಪೂರ್ಣವಾಗಿ ಭಾರತವನ್ನು ತಮ್ಮ ವಶಪಡಿಸಿಕೊಳ್ತಾರೆ. ಅದು ಹೇಗೆ ಅಂತಂದರೆ ಒಂದೊಂದು ಈಗ ಪ್ಲಾಸ್ಟಿಕ್ ಕದನ ಆತ, ಒಂದು ಪ್ಲಾಸ್ಟಿಕ್ ಕದನ, ಬಕ್ಸಾರ್ ಕದನ, ಅದೇ ರೀತಿಯಾಗಿ ಆಂಗ್ಲೋ ಮೈಸೂರು ಯುದ್ಧಗಳು, ಮತ್ತು ಕರ್ನಾಟಕ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಸಿಖ್ ಯುದ್ಧಗಳು, ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಒಂದೊಂದು ಪ್ರಾಂತ್ಯದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡು ಬರ್ತಾರೆ. ಅವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಮುಂದುವರೆದು ಈ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇವರ ಒಂದು ಆಳ್ವಿಕೆಯಿಂದ ಏನೇನು ಬದಲಾವಣೆ ಆಯಿತಪ್ಪ ನಮ್ಮ ಒಂದು ಭಾರತದೊಳಗೆ. ಈ ನಾಗರಿಕ ಸೇವೆ ಪಿತಾಮಹ ಅಂತಂದೇಳಿ ಯಾರನ್ನ ಕರೀತಾರೆ ಅಂತ ಸ್ವಲ್ಪ ನೋಡ್ಕೇರಿ. ಲಾರ್ಡ್ ಕಾರ್ನ್ ವಾಲಿಸ್ ನೋಡಿರುತ್ತೆ. ಈ ಸೈನ್ಯಾಡಳಿತ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ,
ಮತ್ತು ಇದಿಷ್ಟು ಆಡಳಿತದಕ್ಕಾದ್ರೆ ಈ ಕಡೆ ಏನು ಇದಾವಲ್ಲ ಕಾಯಂ ಜಮೀನ್ದಾರಿ ಪದ್ಧತಿ ರೈತವರಿ ಇವೆಲ್ಲ ಏನು ಕೃಷಿಗೆ ಸಂಬಂಧಪಟ್ಟಿದ್ದು. ಮತ್ತು ಅವ್ರು ಏನು ಮಾಡ್ತಾರೆ ಇದು ಇಂಗ್ಲೀಷ್ ಶಿಕ್ಷಣ ಅವ್ರು ಏನು ಮಾಡ್ತಾರೆ ಚಾರ್ಟರ್ ಆ್ಯಕ್ಟ್ 1853 ಮೆಕಾಲೆ ವರದಿ ಅವೆಲ್ಲ ಬರ್ತಾವೆ ನೋಡ್ರಿ, ಇವನ್ನೆಲ್ಲ ನೋಡ್ಕೋರಿ. ಮತ್ತು ವ್ಯಾಪಾರ ಆಡಳಿತ ಭೂಕಂದಾಯ ಮತ್ತು ಸಂವಿಧಾನಾತ್ಮಕ ಬೆಳವಣಿಗೆ ಕಾಯ್ದೆಗಳನ್ನು ಇದು ಮಾಡ್ತಾರೆ. ವಾಣಿಜ್ಯ ವ್ಯಾಪಾರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇವೆಲ್ಲ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಅದೇ ರೀತಿಯಾಗಿ 21ನೇ ಒಂದು ಅಧ್ಯಾಯದೊಳಗೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಹೇಗಾಯಿತು ಅದನ್ನು ನಾನು ಹಿಂದಿನ ಒಂದು ಸ್ಲೈಡಲ್ಲಿ ಹೇಳಿದ್ನಲ್ಲ. ಆಂಗ್ಲೋ ಮರಾಠ ಯುದ್ಧ, ಸಿಖ್ ಯುದ್ಧ, ಮೈಸೂರು ಯುದ್ಧ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಏನು ಮಾಡ್ತಾರೆ ಆ ಯುದ್ಧಗಳ ಮೂಲಕ ಅವರು ತಮ್ಮ ಹಿಡಿತವನ್ನು ಸಾಧಿಸ್ತಾರೆ. ಹಾಗಾಗಿ ಆ ಒಂದು ಹಿಡಿತದಿಂದಲೇ ನಮ್ಮನ್ನು ಏನು ಮಾಡಿದರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಇನ್ನು ಅದೇ ರೀತಿಯಾಗಿ 22ನೇ ಒಂದು ಅಧ್ಯಾಯದೊಳಗೆ ಮೈಸೂರು ಮತ್ತು ಇತರ ಸಂಸ್ಥಾನಗಳು, ಮೈಸೂರು ಒಡೆಯರ್ ಇರ್ಬೋದು, ಚಿತ್ರದುರ್ಗದ ಕೆಳದಿ ನಾಯಕರು ಅಂತ ಬರ್ತಾರೆ. ಅದೇ ರೀತಿಯಾಗಿ ಚಿತ್ರದುರ್ಗ ನಾಯಕರು, ಯಲಹಂಕ, ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ ಇವು ಒಂದು ಕೆಲವಿಷ್ಟು ಸಂಸ್ಥಾನಗಳು ಇರ್ತಾವೆ. ನಮ್ಮ ಭಾರತಕ್ಕೆ 1947ರಾಗ ಸ್ವಾತಂತ್ರ್ಯ ಸಿಕ್ತು. ಆದರೂ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸಿಕ್ಕಿದ್ದಿಲ್ಲ. 1948 ಸೆಪ್ಟೆಂಬರ್ 17ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕೆ ಅಲ್ಲಿ ಒಂದು ವಿಮೋಚನೆ ಹೋರಾಟ, ಈ ಒಂದು ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡರು ಅನ್ನುವುದು ಮುಖ್ಯವಾಗುತ್ತದೆ. ಅದು ಒಂದು ಸಿಲೆಬಸ್ಗೆ ಇಟ್ಟಾರೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 23ನೇ ಒಂದು ಅಧ್ಯಾಯದೊಳಗೆ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಯಾವ ರೀತಿಯಾಗಿದ್ದವು ಅಂತಂದೇಳಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರೆಲ್ಲ ಹೋರಾಟ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ನೆಪೋಲಿಯನ್ ಬೋನಾಪಾರ್ಟ್ ಫ್ರಾನ್ಸ್ನ ರಾಜ ಸರ್ವಾಧಿಕಾರಿ ನೆಪೋಲಿಯನ್ ಬೋನಾಪಾರ್ಟಿಗೆ ಆಹ್ವಾನ ಮಾಡಿರ್ತಾನೆ. ಬಟ್ ಅಲ್ಲಿ ಏನು ಆಗುತ್ತೆ, ಒಂದು ಸಮುದ್ರವನ್ನು ದಾಟಿ ಬರುವಂಥದ್ದು ಅವರಿಗೆ ಮುಳುವಾದದ್ದರಿಂದ ಟಿಪ್ಪು ಸುಲ್ತಾನ್ ಸೋಲ್ಬೇಕಾಗುತ್ತೆ. ಸೊ ಅದನ್ನು ನೋಡ್ಕೋಬೇಕು. ದೊಂಡಿಯ ವಾಗ್, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ದೊಂಡಿಯ ವಾಗ್ ಬಗ್ಗೆ ಕೇಳ್ತಾರೆ, ಇದನ್ನು ಅಲಕ್ಷ್ಯ ಮಾಡುವಂಥದ್ದಿಲ್ಲ. ಅದೇ ರೀತಿಯಾಗಿ ಕಿತ್ತೂರಿನ ಬಂಡಾಯ, ವೀರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಎಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತು ಅಮರ ಸುಳ್ಯ ಬಂಡಾಯ, ಪುಟ್ಟ ಬಸಪ್ಪನ ದಂಗೆ, ಸುರಪುರ ಮತ್ತು ಕೊಪ್ಪಳ ಬಂಡಾಯ, ಲಗಲಿ ಬೇಡರ ದಂಗೆ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 24ನೇ ಒಂದು ಅಧ್ಯಾಯದೊಳಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ಇವು ಒಂದು ಕೆಲವಷ್ಟು ಸಮಾಜದ ಪಂಥಗಳು ಬರ್ತವೆ. ಇವು ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಇವನ್ನ ನೋಡ್ಕೋಬೇಕಾಗುತ್ತೆ. ಈ ಒಂದು ಪಂಥದ ಸ್ಥಾಪಕರು ಯಾರು ಮತ್ತು ಈ ಒಂದು ತತ್ವಗಳು ಏನದಾವು ಎಲ್ಲ ನೋಡ್ಕೋಬೇಕಾಗತ್ತೆ. ಇನ್ನು 25ನೇ ಅಧ್ಯಾಯದೊಳಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ 1858ರ ದಂಗೆ ಏನಾಗುತ್ತಲ್ಲ, ಸೊ ಅದರ ಒಂದು ಕಾರಣ ಪರಿಣಾಮ, ಅದು ಹೋರಾಟದ ತೀವ್ರತೆ ಹೇಗಿತ್ತು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಸ್ವಾತಂತ್ರ್ಯ ಹೋರಾಟ, ಈ ಮಂದಗಾಮಿಗಳು ತೀವ್ರಗಾಮಿಗಳು ಏನು ಬರ್ತಾರಲ್ಲ ಅವ್ರ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯೋತ್ತರ ಭಾರತ ಏನೇನು ಸಮಸ್ಯೆಗಳನ್ನು ಎದುರಿಸ್ತು ಅನ್ನೋದನ್ನು ನೋಡ್ಕೋಬೇಕು. ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಏನೇನಪ್ಪ ಇವೆಲ್ಲ 1956 ಮೈಸೂರು ರಾಜ್ಯ ಉಗಮ ಆಗುತ್ತೆ. ಆದರೆ 1973 ಕರ್ನಾಟಕ ರಾಜ್ಯ ಅಂತ ಏಕೀಕರಣ ಮಾಡ್ತಾರೆ. ಅವೆಲ್ಲ ಹೋರಾಟಗಳು ನಡೀತವು, ಚಳುವಳಿಗಳು ಏನೇನದು ಆ ಚಳುವಳಿಗಳಿಗೆ ಯಾರ್ಯಾರು ಭಾಗಿಯಾಗಿದ್ದರು ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಸಹ ಆಗ್ತವೆ. ಯಾವ್ಯಾವಪ್ಪ ಅವು ಅಂತಂದ್ರೆ ಪರಿಸರ ಚಳವಳಿ, ಚಿಪ್ಪೋ ಚಳವಳಿ, ಅಪ್ಪಿಕೋ ಚಳವಳಿ ಅವೆಲ್ಲ ಬರ್ತವೆ. ಇನ್ನು ಮಹಿಳಾ ಚಳವಳಿ ಇರ್ಬೋದು, ರೈತ ಚಳವಳಿ, ದಲಿತ ಚಳವಳಿ, ಕನ್ನಡ ಕಾವಲು ಚಳವಳಿ, ಗೋಕಾಕ್ ಚಳವಳಿ. ಈ ಗೋಕಾಕ್ ಚಳವಳಿಯಿಂದಲೇ ಈ ಕನ್ನಡಕ್ಕೆ ಮತ್ತಷ್ಟು ಈ ಗೋಕಾಕ್ ಚಳವಳಿಯಿಂದಲೇ ಕನ್ನಡ ಭಾಷೆಗೆ ಮತ್ತಷ್ಟು ಬೇಡಿಕೆ ಬಂತು. ಸೊ ಅದನ್ನು ಗಮನಿಸಬೇಕಾಗುತ್ತೆ. ಈ ಚಳವಳಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಆ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ನೋಡ್ಕೋಬೇಕ್ರಿ. ಈ ಭೂ ಸುಧಾರಣೆ 1973 ಸಂವಿಧಾನದ ಅನುಚ್ಛೇದ 9ರಲ್ಲಿ 7ರಲ್ಲಿ ಇದೆ ನೋಡಿ, ಅದನ್ನ ನೋಡ್ಕೊಳ್ರಿ.
ಹಿಂದುಳಿದ ವರ್ಗಗಳ ಆಯೋಗಗಳು, ಕಾಲೇಕರ್ ಆಯೋಗ, ಚಿನ್ನಪ್ಪ ಆಯೋಗ ಅವೆಲ್ಲ ಬರ್ತಾವೆ, ಅವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 31ನೇ ಅಧ್ಯಾಯದೊಳಗೆ ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಯಾವ್ಯಾವುದರಲ್ಲಿ ಮುನ್ನಡೆ ಆಗಿತ್ತು, ಈ ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಜೈವಿಕ ತಂತ್ರಜ್ಞಾನ ಮತ್ತು ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ ಇವೆಲ್ಲಗಳನ್ನು ನೋಡ್ಕೋಬೇಕು. ಅದೇ ರೀತಿಯಾಗಿ ಜಗತ್ತಿನಲ್ಲಿ ನಡೆದಂಥ ಕೆಲವಷ್ಟು ಘಟನೆಗಳು ಯಾವ್ಯಾವಪ್ಪ, ಅಲ್ಲಿ ಸಾಹಿತ್ಯಕ್ಕೆ ಅಥವಾ ರಿಲಿಜನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ, ರಿಲಿಜಿಯಸ್, ಮಂಗೋಲರು, ಆಟೋಮನ್ ಟರ್ಕರು, ಇತಿಹಾಸದ ಕಾಲಗಣನೆ ಇವಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವರ್ಲ್ಡಲ್ಲಿ ನಡೆದಿರ್ತಕ್ಕಂಥದ್ದು ಇವು ನೋಡ್ಕೋಬೇಕು. ಅದೇ ರೀತಿ 33ನೇದಲ್ಲಿ ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು, ಪುನರ್ಜೀವನ, ಧಾರ್ಮಿಕ ಸುಧಾರಣೆ ಚಳವಳಿ, ಈ ಮಾರ್ಟಿನ್ ಲೂಥರ್ ಬರ್ತಾನಲ್ಲ ಆತನ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕು. ಮುಂದುವರೆದು ಇದೆಲ್ಲ ಸಂಪೂರ್ಣವಾಗಿ ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಏನು ಭಾರತಕ್ಕಿದೆಲ್ಲ ವರ್ಲ್ಡ್ ಹಿಸ್ಟ್ರಿಯನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಭೌಗೋಳಿಕ ಅನ್ವೇಷಣೆಗಳು, ವಾಸ್ಕೋಡಿಗಾಮ, ನಿಕೋಲಸ್ ಕೊಲಂಬಸ್, ಬಾರ್ತೊಲೊಮ್ ಡಯಸ್ ಅವರೆಲ್ಲ ಏನೇನು ಮಾಡಿದರು, ಭೌಗೋಳಿಕ ಅನ್ವೇಷಣೆ ಮಾಡ್ತಾರಲ್ಲ ಅದನ್ನು ನೋಡ್ಕೋಬೇಕು. ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ ಒಳಗೆ ಆಯ್ತಲ್ಲ ಅದನ್ನು ನೋಡ್ಕೋಬೇಕು. ಸ್ವಾತಂತ್ರ್ಯ ಸಂಗ್ರಾಮ ಅಮೇರಿಕದ್ದು 1779 ಐತಲ್ಲ ಅದನ್ನು ನೋಡ್ಕೊಳ್ರಿ. ಫ್ರಾನ್ಸ್ ಮಹಾಕ್ರಾಂತಿ, ಇಟಲಿ ಜರ್ಮನಿ ಏಕೀಕರಣ ಅವುಗಳು ನೋಡ್ಕೋಬೇಕು. ಅದೇ ರೀತಿಯಾಗಿ 34ನೇದು ಆಧುನಿಕ ಯುರೋಪ್ ಒಳಗೆ ಏನೇನು ನಡೆದಿತ್ತಪ್ಪ ಅಲ್ಲಿ ಅನ್ನೋದನ್ನು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಪುನರ್ಜೀವನ ಇರ್ಬೋದು, ಭೌಗೋಳಿಕ ಅನ್ವೇಷಣೆ ಇರ್ಬೋದು, ಭೂ ಶೋಧನೆಗಳು, ರಿಲಿಜನ್ ಸುಧಾರಣೆ, ಪ್ರತಿ ಸುಧಾರಣೆ ಚಳವಳಿ, ಇಗ್ನೇಷಿಯಸ್ ಲೋಯೋಲಾ ಅಂತ ಬರ್ತಾರೆ ಅವರೆಲ್ಲ, ಪ್ರತಿ ಸುಧಾರಣೆಯ ಚಳವಳಿ ಪಿತಾಮಹ ಅವ್ರು ನೋಡ್ಕೋಬೇಕು. ಇನ್ನು ಕೈಗಾರಿಕಾ ಕ್ರಾಂತಿ, ಅದೇ ರೀತಿಯಾಗಿ ಕ್ರಾಂತಿ ಮತ್ತು ರಾಷ್ಟ್ರಪ್ರಭುತ್ವಗಳ ಉದಯ 35ನೇದ್ರೊಳಗೆ ಅಮೇರಿಕ ಸ್ವಾತಂತ್ರ್ಯ ಪ್ರಪಂಚದಲ್ಲಿಯೇ ಮೊದಲು ಸ್ವಾತಂತ್ರ್ಯಗೊಂಡ ಒಂದು ದೇಶ ಅಂದರೆ ಅದು ಅಮೇರಿಕ. ಸೊ ಪ್ರಪಂಚದೊಳಗೆ ಅದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ. ಫ್ರಾನ್ಸಿನ ಮಹಾಕ್ರಾಂತಿ, ಇಟಲಿಯ ಏಕೀಕರಣ, ಜರ್ಮನಿಯ ಏಕೀಕರಣ. ಅದೇ ರೀತಿಯಾಗಿ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಈ 1ನೇ ಮಹಾಯುದ್ಧ 2ನೇ ಮಹಾಯುದ್ಧದೊಳಗೆ ಭಾರತದ ಪಾತ್ರ ಹೇಗಿತ್ತು ಅನ್ನೋದು ನೋಡ್ಕೋಬೇಕಾಗತ್ತೆ. ಇದಿಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದಾಯಿತು. ಈಗ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ್ದು, ಈ ಭೂಗೋಳಶಾಸ್ತ್ರಕ್ಕೆ ಏನೇನು ಸಂಬಂಧಪಟ್ಟಿದೆ ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ಏನು ಮಾಡ್ಯಾರ ಈ ಪಠ್ಯಕ್ರಮದಲ್ಲಿ ಕೊಟ್ಟಾರ. 1ನೇದು ಏನಪ್ಪ, ಗ್ಲೋಬ್ ಮತ್ತು ನಕಾಶೆ ಬಗ್ಗೆ ಅವೇರ್ನೆಸ್ ಇರಬೇಕು. ರೇಖಾಂಶ ಅಕ್ಷಾಂಶ ಏನು ಬರ್ತವಲ್ಲ ಅವು. ಅದೇ ರೀತಿಯಾಗಿ ಭೂಮಿಯ ಸ್ವರೂಪ, ಭೂಮಿ ಹೇಗೆ ಉಗಮ ಆಯಿತು, ಮಹಾಸ್ಫೋಟಕ ಸಿದ್ಧಾಂತ ಅಂತ ಹೇಳಿದೆ, ಒಂದು ಬಿಂಗ್ ಹ್ಯಾಂಗ್ ಅಂತಂದು ಅದು ನೋಡ್ಕೋಬೇಕಾಗುತ್ತೆ. ಭೂಮಿ ನಮ್ಮ ಜೀವಂತ ಗ್ರಹ, 8ನೇ ಕ್ಲಾಸ್ನೇ ಪಾಠದೊಳಗೆ ಐತೆ ನೋಡ್ರಿ ಇದು. ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ ಇವುಗಳ ಮೇಲೆ ಪ್ರತಿಯೊಂದು ಟಿ ಒಳಗೆ ಪ್ರತಿ ಸಾರಿ ಏನು ಮಾಡುತ್ತೆ ಕ್ವಶನ್ ಬಂದಿರ್ತವೆ, ಒಂದಲ್ಲ ಒಂದು ಕ್ವಶನ್ ಬಂದಿರ್ತವೆ, ನೋಡ್ಕೋಬೇಕು. ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಏನೇನು, ಒಂದು ವಿಸ್ತೀರ್ಣ, ಜನಸಂಖ್ಯೆ ಇರ್ಬೋದು, ಭೌಗೋಳಿಕ ಸ್ಥಾನಮಾನ ಇರ್ಬೋದು, ಆರ್ಥಿಕ ಸ್ಥಾನಮಾನ ಇರ್ಬೋದು, ಎಲ್ಲದನ್ನು ನೋಡ್ಕೋಬೇಕು. ಇದೇ ರೀತಿಯಾಗಿ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಜೀವ ವೈವಿಧ್ಯತೆ ಇರ್ಬೋದು, ಋತುಗಳಿರ್ಬೋದು, ವಾಯುಗುಣ, ಸಸ್ಯ, ಅರಣ್ಯ ಮೊದಲಾದವುಗಳು ಬರ್ತಾವ್ರೆ. ಕರ್ನಾಟಕದ ಜಲ ಸಂಪನ್ಮೂಲ, ಕರ್ನಾಟಕ ನದಿಗಳು ಮತ್ತು ಜಲ ವಿದ್ಯುತ್ಗಳು, ನೀರಾವರಿ ಇವೆಲ್ಲ ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಭೂ ಸಂಪತ್ತು, ಭೂ ಬಳಕೆ ಇರ್ಬೋದು, ಭೂಮಿಯ ವಿಧಗಳು ಬರ್ತವೆ. ವ್ಯವಸಾಯ ಮಾಡೋ ಬಂಜರ ಭೂಮಿ, ರೋಜರ್ ಭೂಮಿ ಅಂತಂದ್ರೆ ಈ ಬೀಳು ಭೂಮಿ ಮತ್ತು ವ್ಯವಸಾಯ ಭೂಮಿ ಅಂತಂದೇಳಿ ಬರ್ತಾವೆ, ಅವು ನೋಡ್ಕೋಬೇಕಾಗುತ್ತೆ. ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ದೊರೆಯುವ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ ಮತ್ತು ಎಷ್ಟೆಷ್ಟು ಹಂಚಿಕೆ ಸ್ಥಾನ ಐತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಋತುಗಳು, ಭಾರತದ ಮಣ್ಣುಗಳು, ಅರಣ್ಯಗಳು, ಭಾರತದ ಜಲಸಂಪನ್ಮೂಲ, ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ಇನ್ನು ಅದೇ ರೀತಿಯಾಗಿ ಭಾರತದ ಸಾರಿಗೆ ಇವೆಲ್ಲ ನೋಡ್ಕೊಂಡು ಇದು ಇಲ್ಲಲ್ಲ ಭಾರತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಭಾರತದ ಪ್ರಮುಖ ಕೈಗಾರಿಕೆಗಳು, ಇದು NH ನ್ಯಾಷನಲ್ ಹೈವೇ ಇಂಪಾರ್ಟೆಂಟ್ ನೋಡ್ರಿ, ಅವು ನೋಡ್ಕೋಬೇಕು. ನೈಸರ್ಗಿಕ ವಿಕೋಪಗಳು, ಏಷ್ಯಾ ಖಂಡಗಳು 7 ಖಂಡಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಖಂಡಗಳ ಮೇಲೆ ಒಂದಲ್ಲ ಒಂದು ಸಾರಿ ಪ್ರಶ್ನೆಗಳು ಬರುವ ಸಂಭವ ಇದೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದವು, ಮುಂದಿನ ಬರಬಹುದು, ಹಾಗಾಗಿ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಖಂಡಗಳದೊಳಗಂತ. ಇನ್ನು ಇದು ಪೌರ ನೀತಿಗೆ ಸಂಬಂಧಪಟ್ಟಿದ್ದು ನೋಡ್ರಿ. ಇದ್ರೊಳಗೆ ಏನು ಇಂಪಾರ್ಟೆಂಟು, ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ಚಿಂತಕರು, ಅದೇ ರೀತಿಯಾಗಿ ಪೌರತ್ವದ ಬಗ್ಗೆ ಏನೈತಲ್ಲ 5ರಿಂದ 11ನೇ ವಿಧಿಯವರೆಗೆಲ್ಲ ಇದು ಪೌರತ್ವದ ಬಗ್ಗೆ ಹೇಳುತ್ತಲ್ಲ, ಅದನ್ನು ನೋಡ್ಕೊಳ್ರಿ. ಪ್ರಜಾಪ್ರಭುತ್ವ ಅವೆಲ್ಲ ನೋಡ್ಕೊಳ್ರಿ, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಇನ್ನು ಭಾರತ ಸಂವಿಧಾನ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದ್ರ ಮೇಲೆ ಪ್ರತಿ ಸರಿ ಕ್ವಶನ್ ಬರ್ತಾವೆ, ಇದನ್ನು ನೋಡ್ಕೊಳ್ರಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಿಧಾನಸಭೆ, ವಿಧಾನ ಪರಿಷತ್ತು. ಈ ಕೇಂದ್ರ ಸರ್ಕಾರದೊಳಗೆ ರಾಜ್ಯಸಭೆ, ಲೋಕಸಭೆ, ಮೇಲ್ಮನೆ, ಕೆಳಮನೆ ಅಂತ ಹೇಳ್ತೀವಲ್ಲ, ಅವೆಲ್ಲ ನೋಡ್ಕೋಬೇಕಾಗುತ್ತೆ. ನ್ಯಾಯಾಂಗದೊಳಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ 8ನೇ ಸಂವಿಧಾನದ ವಿಧಿಯೊಳಗೆ ಅವುಗಳಿಗೆ ಸ್ಥಾನವನ್ನು ನೀಡಿದೇ ಇರಬೇಕನ್ನೋದು ಹೇಳ್ತೈತೆ, ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಚುನಾವಣೆ ವ್ಯವಸ್ಥೆ ಬಗ್ಗೆ ನೋಡ್ಕೋಬೇಕಾಗುತ್ತೆ. ವಯಸ್ಕ ಮತದಾನ ಪದ್ಧತಿ, ಮತದಾನ ಮಾಡುವಂತಹ ಕನಿಷ್ಠ ವಯಸ್ಸು ಎಷ್ಟು ಇರಬೇಕು, ಯಾರ ಅವಧಿಯೊಳಗೆ ಎಷ್ಟರಿಂದ ಎಷ್ಟಕ್ಕೆ ಇಳಿಸಿದ್ರು, 21ರಿಂದ 18ಕ್ಕೆ ಇಳಿಸ್ತಾರೆ, ಮತ್ತು 18ರಿಂದ 21ಕ್ಕೆ ತೊಗೊಂಡೋಗಿರ್ತಾರೆ, ಅವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ವಯಂ ಸ್ಥಳೀಯ ಸರ್ಕಾರಗಳು. ಈ ಸ್ವಯಂ ಸ್ಥಳೀಯ ಸರ್ಕಾರ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಗಳದಲ್ಲ 3 ಹಂತದ, ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ದೇಶದ ರಕ್ಷಣೆ ಮತ್ತು ಸಂರಕ್ಷಣಾ ಪಡೆಗಳು 3 ಪಡೆಗಳು, ವಾಯುದಳ, ಜಲದಳ ಮತ್ತು ಭೂಪಡೆ ಅಂತ ಹೇಳಿದಲ್ಲ, ಭೂಸೇನಾ ಪಡೆ, ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನೋಡ್ಕೋಬೇಕು. ಭಾರತಕ್ಕಿರುವ ಸವಾಲುಗಳು ಏನು, ಕೋಮುವಾದ, ಅನಕ್ಷರತೆ, ಮಹಿಳೆಯರ ಸಬಲೀಕರಣ, ಪ್ರಾದೇಶಿಕ ಅಸಮತೋಲನ, ಭ್ರಷ್ಟಾಚಾರ, ಕಳ್ಳ ಸಾಗಾಣಿಕೆ, ಇವೆಲ್ಲಗಳಿಗೆ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಅನ್ಯ ದೇಶಗಳೊಂದಿಗೆ ಭಾರತ ಸಂಬಂಧ, ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಮೇರಿಕ ಇರ್ಬೋದು, ಮೊದಲಾದ ದೇಶಗಳ ಬಗ್ಗೆ ನೋಡ್ಕೋಬೇಕು. ಅದೇ ರೀತಿಯಾಗಿ ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ, ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರ ಪೈಪೋಟಿ, ಇವೆಲ್ಲ ಜಾಗತಿಕ ಸಂಸ್ಥೆಗಳು, ವಿಶ್ವಸಂಸ್ಥೆ UN ಅಂತ ಹೇಳಿ ಕರಿತೀವಲ್ಲ, ಅವನ್ನೆಲ್ಲ ಅವು ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಎಲ್ಲ ನೋಡ್ಕೋಬೋದು. ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಷ್ಟು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಸಮಾಜಶಾಸ್ತ್ರದೊಳಗೆ ಮಾನವ ಮತ್ತು ಸಮಾಜ ಸಂಬಂಧ ಮತ್ತು ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಕುಟುಂಬ, ಸಮಾಜೀಕರಣದ ಮತ್ತು ಕುಟುಂಬದ ಸಂಬಂಧಗಳು, ಇವೆಲ್ಲವೂ ಇಂಪಾರ್ಟೆಂಟ್ ಅದಾವೆ, ಭಾಳ ಲೆಂದಿ ಐತಿದು. ಅದೇ ರೀತಿಯಾಗಿ ಸಮುದಾಯ, ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು, ಇವೆಲ್ಲ ಈ ಸಿಲೆಬಸ್ ಪ್ರಕಾರ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಮುಖ ಶಾಸ್ತ್ರಜ್ಞರ ಪರಿಚಯವನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಕಲ್ಪನೆ, ಉತ್ಪಾದನಾಂಗಗಳು ಯಾವುವು, ಅನುಭೋಗ ಅಂದರೆ ಏನು, ಬೆಲೆ, ಲಾಭ, ಅವುಗಳ ಬಗ್ಗೆ ನೋಡ್ಕೋಬೇಕು. ಇನ್ನು ಆರ್ಥಿಕ ರಚನೆ ಬಗ್ಗೆ ನೋಡ್ಕೋಬೇಕು. ಅದೇ ರೀತಿಯಾಗಿ ಹಣ ಮತ್ತು ಸಾಲ, ಮುಂದುವರೆದು ಶ್ರಮ ಮತ್ತು ಉದ್ಯೋಗ, ಇವ್ರ ಬಗ್ಗೆ ನೋಡ್ಕೋಬೇಕು. ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಗ್ರಾಮೀಣ ಅಭಿವೃದ್ಧಿ, ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗಾಂಧೀಜಿಯ ಪಾತ್ರವೇನು, ಸಹಕಾರಿ ಸಂಘಗಳು ಯಾವುವು, ಎಲ್ಲವೂ ನೋಡ್ಕೋಬೇಕಾಗತ್ತೆ ರೀ. ಇನ್ನು ಮುಂದುವರೆದು ಸಾರ್ವಜನಿಕ ಹಣಕಾಸು ಮತ್ತು ಅಯವ್ಯಯ, ಅದೇ ರೀತಿಯಾಗಿ ವ್ಯವಹಾರ ಅಧ್ಯಯನ. ಈ ವ್ಯವಹಾರ ಅಧ್ಯಯನದೊಳಗೆ
ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಏನು, ಮತ್ತು ವಿವಿಧ ವ್ಯವಹಾರಗಳ ಸಂಘಟನೆಗಳ ಹುಟ್ಟು ಹೇಗೆ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಯಾವ್ಯಾವು, ಅವನ್ನೆಲ್ಲ ನೋಡ್ಕೋಬೇಕಾಗತ್ತೆ ರೀ. ಮುಂದುವರೆದು ವ್ಯವಹಾರದ ನಿರ್ವಹಣೆ ಹೇಗೆ ಮಾಡಲಾಗುತ್ತಾ, ಮಾರುಕಟ್ಟೆ ನಿರ್ವಹಣೆ ಹೇಗೆ, ಬ್ಯಾಂಕ್ ವ್ಯವಹಾರಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಮತ್ತು ಉದ್ಯಮಶೀಲತೆ ಎಂದರೆ ಏನು, ಅದರ ಲಕ್ಷಣಗಳು ಏನು. ಮುಂದುವರೆದು ಅದೇ ರೀತಿಯಾಗಿ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಸಂಬಂಧಪಟ್ಟಂತೆ ಈ ಗ್ರಾಹಕರ ರಕ್ಷಣೆಗೆ ಏನು, ಗ್ರಾಹಕರ ಹಕ್ಕುಗಳೇನು, ವಿಶ್ವ ಗ್ರಾಹಕ ದಿನಾಚರಣೆ ಯಾವಾಗ, ಗ್ರಾಹಕರ ನ್ಯಾಯಾಲಯ ಏನು, ಎಲ್ಲವುಗಳು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಏನಾಯಿತು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಸಿಲೆಬಸ್ ಆಯಿತು. ಇನ್ನು ಮುಂದುವರೆದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಐತಿ. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಈ ಶೈಕ್ಷಣಿಕ ಮನೋವಿಜ್ಞಾನದ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡೋಣ. ಇಷ್ಟೊತ್ತಿ ತನಕ ನಮ್ಮ ತರಗತಿಯನ್ನು ಆಲಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸೋಣ.